ನಾವೇನ್ ಹೇಳ್ತೀವಿ, ಆರ್ಗ್ಯಾನಿಕ್ ಆಗೆಲ್ಲ ಆರ್ಗಾನಿಕ್ ಬೆಳೀತಾ ಇದ್ರು. ಈಗ ಹೊಸ ಹೊಸ ಬೀಜಗಳು, ಹೊಸ ಹೊಸ ಕೀಟನಾಶಕಗಳು ಇವೆಲ್ಲ ಬಂದು ಆಹಾರದಲ್ಲಿ ಸತ್ವನೇ ಅವರು. ಆಮೇಲೆ ನಾವು ಸಾಧ್ಯವಾದ ಮಟ್ಟಿಗೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಸಾಧ್ಯವಾದ ಮಟ್ಟಿಗೆ ಫುಡ್ ತಗೊಳ್ಳೋಕೆ ಸಾಧ್ಯ. ಈಗ ನಮ್ಮ ಕಡೆ ಎಲ್ಲ ಬಡವರು ಏನ್ ಮಾಡ್ತಾ ಇದ್ರು, ಕೂಲಿಗೆ ಹೋಗಿ ಅದೆಲ್ಲ ಊಟ ಮಾಡೋದು. ಹೆಚ್ಚಾಗಿ ಒಂದು ಸ್ವಲ್ಪ ಕಾಳು ಉತ್ಸಾಹ ಮಾಡೋದು ನಮ್ಮ ಕಡೆ. ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಗ ನಮ್ಮ ಕಡೆ ಬಡವರೆಲ್ಲ ಉತ್ಸಾಹ ಮಾಡ್ತಾರೆ, ಆದ್ರೂ ಆರೋಗ್ಯವಾಗಿ ಇರ್ತಿದ್ರು. ಫಿಸಿಕಲ್ ಆಕ್ಟಿವಿಟೀಸ್ ಇರ್ತಿತ್ತು. ಅದಕ್ಕೋಸ್ಕರ ತಪಾಸಣೆ ಮಾಡಿಸಿಕೊಳ್ಳೋದು ಬಂದು ಫಿಸಿಕಲ್ ಆಕ್ಟಿವಿಟೀಸ್ ನ ಜೀವನದಲ್ಲಿ ಮಾಡ್ತಕ್ಕಂಥದ್ದು. ಎರಡನೇದು ಸಾಧ್ಯವಾದ ಮಟ್ಟಿಗೆ ಆಹಾರ ಪದ್ಧತಿಯನ್ನ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಳ್ತಾ ಇದ್ರು, ನಾವು ಬರುವಾಗ ಅಲ್ಲಿ ತೋರಿಸ್ತಾ ಇದ್ರು, ಮೊಸರು, ಹಾಲು ಮತ್ತು ನೀರು ಎರಡೂ ತಕ್ಕಂಥ ಬಹಳ ಒಳ್ಳೆಯದು. ಒಟ್ಟಿಗೆ ತಗೋಬಾರದು, ಬೇರೆ ಬೇರೆ ತಗೋಬೇಕು ಅಂತ ಮೀನು ತಿನ್ನೋದೇ ಕಡಿಮೆ. ಈ ನಮ್ಮ ಕಡೆಯವರು ಜಾಸ್ತಿ ತಿಂತಾರೆ. ಹೋಟೆಲ್ ಏರಿಯಾದು ಮೀನು ತಿಂತಾರೆ. ನಾವು ಮೀನು ತಿನ್ನೋದು ಬಹಳ ಕಡಿಮೆ. ಕೆರೆ ಮೀನು, ಹೊಳೆ ಮೀನು ಬಹಳ ಒಂದು ಸಾರಿ ನಾವು ದಿನನಿತ್ಯ ಮೀನು ತಿನ್ನೋದು. ಬಟ್ ಮೊಸರು, ಹಾಲು ಮತ್ತು ನೀರು ಒಟ್ಟಿಗೆ ತಗೋಬಾರದು. ಏನಪ್ಪ ಮಂಜುನಾಥ್ ಮಾಡ್ತೀಯ ಬಳ್ಳಾರಿ ಇದುವೇ ಇಂಥ ತಪಾಸಣಾ ಶಿಬಿರಗಳು ಮಾಡೋದ್ರಿಂದ ನಾವು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೇಗೆ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ಇಲಾಖೆಯವರಿಗೆ, ಡಾಕ್ಟರ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ರೋಗ ಬಂದ್ಮೇಲೆ ಆಮೇಲೆ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಬರದೇ ರೋಗನೇ ಬರದೇ ರೀತಿ ಮಾಡ್ಕೊಳ್ತಕ್ಕಂಥದ್ದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಸೊ ಅದನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಈಗ ಇಲಾಖೆಯವರು ಎಲ್ಲ ಎಲ್ಲ ಕಡೆ ಮಾಡಬೇಕು. ನಿಮ್ಮ ಜಿಲ್ಲಾ ಆಸ್ಪತ್ರೆಯವರಿಗೆ ಶಿಬಿರಗಳನ್ನು ಮಾಡಿ ಶಿಬಿರಗಳಲ್ಲಿ ಏನೇನು ಕಾಯಿಲೆಗಳು ಪತ್ತೆ ಹಚ್ಚಿದ್ದಾರೆ ಆ ಪತ್ತೆ ಹಚ್ಚಿ ಅವರಿಗೆಲ್ಲ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಇದು ಬಹಳ ಮುಖ್ಯ. ತಪಾಸಣಾ ಶಿಬಿರಗಳು ಮೇಲಿನ ಮೇಲೆ ಆಗಬೇಕು. ಪ್ರತಿಯೊಬ್ಬರು ಕನಿಷ್ಠ ಒಂದು ಸಾರಿ ವರ್ಷಕ್ಕೆ ಒಂದು ಸಾರಿಯನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.